ಯಾರು ಹೇಳೋದು ಶಕ್ತಿ ಪ್ರದರ್ಶನ ನಮಗೆ ಇರೋ ಶಕ್ತಿನೇ ಸಾಕು. 3 ಎಲೆಕ್ಷನ್ ಜನ ನಿಲ್ಲಿಸಿಲ್ವಾ? ಹಾಸನದಲ್ಲಿ ಕಾಂಗ್ರೆಸ್ನ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಾಸನ ಉಸ್ತುವಾರಿ ಸಚಿವರಾಗಲಿ ಕೆ.ಎನ್. ರಾಜಣ್ಣ ಅವರು ನಮ್ಮ ಜೊತೆ ನೇರವಾಗಿ ಮಾತಾಡ್ತಾ ಸರ್, ಈ ಒಂದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ? ಯಾರು ಹೇಳೋದು ಶಕ್ತಿ ಪ್ರದರ್ಶನ ನಮಗೆ ಇರೋ ಶಕ್ತಿನೇ ಸಾಕು. 3 ಎಲೆಕ್ಷನ್ ಜನ ನಿಲ್ಲಿಸಿಲ್ವಾ? ಇದು ಶಕ್ತಿ ಅಲ್ಲ, ಪ್ರದರ್ಶನ ಮಾಡೋದೇನಿಲ್ಲ. ಚುನಾವಣೆ ಫಲಿತಾಂಶನೇ ಎಷ್ಟು ಶಕ್ತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, ಜನರ ಆಶೀರ್ವಾದ ಎಷ್ಟಿದೆ ಅನ್ನೋದನ್ನು ಅವರೇ ತೋರಿಸ್ಕೊಡ್ತಿದ್ದಾರೆ. ನಾವು ಅದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದಲ್ಲ. ನಾನು ಬಿಗಿನಿಂಗ್ನಿಂದನೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಒಂದೊಂದು ಬಾರಿ ಒಂದೊಂದು ಥರ ಅರ್ಥೈಸೋ ರೀತಿ ಪ್ರಶ್ನೆ ಮಾಡ್ತಾ ಇರ್ತೀನಿ. ಇದು ಮಾಡ್ತಕ್ಕಂಥದ್ದು ನಾವು 3 ಕಡೆ ಏನು ನಮಗೆ ಜನ ಆಶೀರ್ವಾದ ಮಾಡಿದಾರೋ ಅವ್ರಿಗೆ ಕೃತಜ್ಞತೆ ಅರ್ಪಿಸ್ತಕ್ಕಂಥದ್ದು ಇಟ್ಕೊಂಡ್ರು ಕೂಡ. ಆದರೆ ನಾವು ಈ ರೀತಿ ಸಂಘಟನೆಗಳನ್ನ ಮಾಡಿ ಏನು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡ್ತಾರೆ, ಸುಮ್ಮನೆ ಯಾವ್ಯಾವುದೋ ಹೇಳ್ತಾರೆ, ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ಬಿಡ್ತಾರೆ, ಆಮೇಲೆಲ್ಲ ಕಮ್ಮಿ ಮಾಡಿಬಿಡ್ತಾರೆ. ಆಮೇಲೆ ಅದು ಯಾವುದೋ ಸಿದ್ದರಾಮಯ್ಯವ್ರ ಕೇಸಲ್ಲಿ ಅವ್ರಿಗೆ ಬಿದ್ದೋಗ್ಬಿಟ್ಟು ಸರ್ಕಾರ ಇಲ್ಲ. ದೇವೇಗೌಡರು ಭಾಷಣ ಮಾಡ್ತಿರ್ಲಿಲ್ವ? ಈ ಸಿದ್ದರಾಮಯ್ಯ ಸುತ್ತ ಕೂತ್ಬಿಡ್ತೀನಿ, ಇನ್ನು 1 ತಿಂಗಳಲ್ಲೋ ಅಷ್ಟು 3 ತಿಂಗಳಲ್ಲೂ ಸರ್ಕಾರ ಕೆಡವಾಕ್ಬಿಡ್ತೀನಿ, ನಾನು ಈ ದೇವೇಗೌಡನೇ ಅಲ್ಲ ಅಂತ ಎದೆ ಬಿಟ್ಕೊಂಡ್ರಲ್ಲ, ಅಂಥ ಸುಳ್ಳು ಮಾತುಗಳಿಗೆ ಉತ್ತರ ಕೊಡುವಂಥ ಒಂದು ಸಮಾವೇಶ. ಅಂದರೆ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಿದ್ದೀರಿ ಅಂತ ಹಾಗಾದ್ರೆ ನೀವು? ಹಾಗೆಲ್ಲ ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಉತ್ತರ ಕೊಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ? 2 ಲಕ್ಷ ಜನ ಬರ್ತಾರೆ. ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ? ವ್ಯವಸ್ಥೆಯಲ್ಲಿ ಅವರೇ ತಮ್ಮ ಕಾರ್ಯಕರ್ತರು ಮುಖಂಡರುಗಳು ಅವರೇ ಸ್ವಯಂವಾಗಿ ಸ್ವಂತ ವಾಲಂಟಿಯರಾಗಿ ಬರುವಂಥದ್ದು. ಇದನ್ನು ಯಾರಿಗೂ ಕೂಡ ಜನಗಳಿಗೆ ವ್ಯವಸ್ಥೆ ಮಾಡಿ ಕರ್ಕೊಂಬಂದು ಕೂರಿಸುವಂಥದ್ದು ಏನಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಜನಪರ ಕಾರ್ಯಕ್ರಮ ಇದು ಅನ್ನೋ ಒಂದು ಮಾತು ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದು ಸ್ವಾಭಿಮಾನಿ ಒಕ್ಕೂಟದವರು ಮಾಡ್ತಾ ಇರುವಂಥದ್ದು. ಒಂದು ಯಾವ ಸಮಾವೇಶ ಇದು? ಈಗ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನ ಒಕ್ಕೂಟಗಳ ಸಂಯುಕ್ತ ಆಶಯದಲ್ಲಿ ಜನ ಆಂದೋಲನ ಸಮಾವೇಶ. ಹಾಸನ ಜಿಲ್ಲೆ JDSನ ಭದ್ರಕೋಟೆ ಅಂತ ಬಿಂಬಿತವಾಗಿದೆ. ಅದೆಲ್ಲ ಹಳೆ ಕಥೆಗಳು ಹೇಳ್ತಿಲ್ಲ, ಅಡುಗೆ ಕಥೆ ಅದೆಲ್ಲ ಆಗೋಯ್ತು. ಲೋಕಸಭೆ ಗೆದ್ದಿಲ್ವೇಲಿ ಭದ್ರಕೋಟೆ ಎಲ್ಲಪ್ಪ ಹಾಕ್ಬಿಡ್ತು. ಗೊತ್ತಾಯ್ತಾ? ಸುಮ್ಮನೆ ಯಾವುದೋ ಅಡುಗೆ ಕಥೆಗಳು ಹೇಳ್ಕೊಂಡು ಬರ್ತೀರಿ ನೀವು. ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲಪ್ಪ, ಮತ್ತು ಅವ್ರದ್ದು ಭದ್ರಕೋಟೆ ಆಗ್ಬಿಟ್ಟಿದೆ. ಅಂದರೆ ಅಪಪ್ರಚಾರ ಮಾಡುವಂಥವ್ರ ವಿಚಾರವಾಗಿ ಜನರಿಗೆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸ ಇದು, ಮತ್ತು ಕೃತಜ್ಞತೆ ತರಿಸುವಂಥದ್ದು. ಜನಗಳಿಗೆ ಕೃತಜ್ಞತೆ ಸಲ್ಲಿಸೋದು ಸದಾಕಾಲ ಕಾಂಗ್ರೆಸ್ನವ್ರ ಜವಾಬ್ದಾರಿ. ಜೊತೆಯಲ್ಲಿ ಏನು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಅಪಪ್ರಚಾರಗಳಿಗೆ, ಸುಳ್ಳು ಆಪಾದನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ. ಸಿದ್ದರಾಮೋತ್ಸವದ ಮಾದರಿಯಲ್ಲೇ ಇದೊಂದು ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸಿದ್ದರಾಮೋತ್ಸವ ಅಂತಂದರೆ ಸಿದ್ದರಾಮಯ್ಯ ಉತ್ಸವ ಅಲ್ಲ ರೀ. ಸಿದ್ದರಾಮಯ್ಯನವರು 75ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅಂತ. ಸಿದ್ದರಾಮೋತ್ಸವ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಾಡಲ್ವೇನ್ರಿ ಸಿದ್ದರಾಮೋತ್ಸವಗಳು? ಪ್ರತಿ ವರ್ಷ ಮಾಡೋದಿಲ್ವಾ? ನೋಡಿಲ್ವಾ ಕರ್ನಾಟಕದಲ್ಲಿ ಎಷ್ಟು ಕಡೆ ಸಿದ್ದರಾಮೋತ್ಸವ ನಡೀತವೆ? ಅಲ್ಲ, ಸಿದ್ದರಾಮರ ಜಯಂತಿನ ಸಿದ್ದರಾಮೋತ್ಸವ ಅಂತೇಳಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ವರ್ಷ ನಡೀತವೆ. ಸಿಎಂ ಸಿದ್ದರಾಮಯ್ಯ ಉತ್ಸವ ಮಾಡಕ್ಕೆ ಹೊರಟಿದ್ದಾರೆ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಅವ್ರು ಹೇಳ್ಕೊಳಕ್ಕೆ ಇರೋದು ಅವ್ರು ಯಾವಾಗಲೂ ಸುಳ್ಳು, ಅವರ ಮನೆ ದೇವರು, ಅದನ್ನು ಅವ್ರಿಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಯಾಕೆ ನಾವು ಉತ್ತರ ಪ್ರತಿಕ್ರಿಯೆ ಕೊಡೋಕೆ ಹೋಗ್ತೀವಿ? ಅಂದರೆ ನಾಳಿನ ವೇದಿಕೆಯಲ್ಲಿ ವಿರೋಧ ಪಕ್ಷದವ್ರಿಗೆ ಉತ್ತರವನ್ನು ಕೊಡ್ತೀರಾ ಇಲ್ಲಿಂದ? ನಿಜವಾಗ್ಲೂ ಕೊಡಲೇಬೇಕಲ್ಲ. ಅಪಪ್ರಚಾರ ಸುಳ್ಳು ಏನೇನು ಹೇಳ್ತಾರೆ. ಅಲ್ಲಪ್ಪ, ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತಾರೆ, ಮತ್ತು ಗ್ಯಾರಂಟಿಗಳು ಜಾರಿ ಮಾಡಿದ್ರೆ ಸರ್ಕಾರ ಪಾಪರ ಆಗ್ಬಿಡುತ್ತೆ, ದಿವಾಳಿ ಆಗ್ಬಿಡುತ್ತೆ. ಏನಾಗಿದೆಯಾ? ಗ್ಯಾರಂಟಿ ನಿಲ್ಲಿಸಿದೀವ? ಯಾಕೆ ಸುಳ್ಳು ಹೇಳಬೇಕು ಇವರೆಲ್ಲ? ಈ ರೀತಿ ಎಲ್ಲ ಅಪಪ್ರಚಾರಗಳಿಗೆ ಜನರಲ್ಲಿ ಸಂಶಯ ಮೂಡದ ರೀತಿಯಲ್ಲಿ ನಾವು ಜನರಿಗೆ ಮನವರಿಕೆ ಮಾಡುವಂಥ ಸಮಾವೇಶ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಂತ ಒಟ್ಟೊಟ್ಟಿಗೆ